ತಮಿಳುನಾಡು ಸಿಎಂ ಪಟ್ಟಕ್ಕೇರಿದ ವಿಜಯ್ಗೆ ಇದೀಗ ಸಂಕಷ್ಟ ಎದುರಾಗಿರುವಂತದ್ದು. ಗ್ಯಾರಂಟಿ ಮೇಲೆ ಗ್ಯಾರಂಟಿ ಘೋಷಿಸಿದಂತಹ ವಿಜಯ್ 6 ಪ್ರಮುಖ ಘೋಷಣೆ ಮಾಡಿರುವಂತಹ ದಳಪತಿ. ಗ್ಯಾರಂಟಿ ಮೇಲೆ ಗ್ಯಾರಂಟಿಯನ್ನ ಘೋಷಿಸ್ತಾ ಇದ್ದಾರೆ ವಿಜಯ್. 6 ಪ್ರಮುಖ ಘೋಷಣೆ ಮಾಡಿದ್ದಾರೆ ದಳಪತಿ. ಗ್ಯಾರಂಟಿ ನಂಬರ್ 1 ನಿರುದ್ಯೋಗಿಗಳಿಗೆ ತಿಂಗಳಿಗೆ 4,000 ರೂಪಾಯಿ. ಡಿಪ್ಲೊಮಾ ಮಾಡಿದ ನಿರುದ್ಯೋಗಿಗಳಿಗೆ 2,500 ರೂಪಾಯಿ. ಗ್ಯಾರಂಟಿ ನಂಬರ್ 2 ಮಹಿಳೆಯರಿಗೆ ತಿಂಗಳಿಗೆ 2,500 ರೂಪಾಯಿ. ಗ್ಯಾರಂಟಿ ನಂಬರ್ 3 1 ವರ್ಷಕ್ಕೆ 6 ಉಚಿತ ಸಿಲಿಂಡರ್. ಗ್ಯಾರಂಟಿ 4 ಗ್ಯಾರಂಟಿ ನಂಬರ್ 5 ಮದುವೆಯಾಗೋ ವಧುವಿಗೆ 8 ಗ್ರಾಂ ಚಿನ್ನ. ಗ್ಯಾರಂಟಿ 6 ತಮಿಳುನಾಡಿನ ಎಲ್ಲಾ ಮಹಿಳೆಯರಿಗೆ ಫ್ರೀ ಬಸ್. ಗ್ಯಾರಂಟಿ 7 ಸಣ್ಣ ರೈತರ ಬೆಳೆ ಸಾಲ ಮನ್ನಾ. ಗ್ಯಾರಂಟಿ 8 ವೃದ್ಧರು ವಿಧವೆಯರಿಗೆ ಮಾಸಿಕ 3,000 ಭತ್ಯೆ. ಗ್ಯಾರಂಟಿ 9 ಮಹಿಳಾ ಸ್ವಸಹಾಯ ಗುಂಪುಗಳಿಗೆ 5 ಲಕ್ಷ ಬಡ್ಡಿ ರಹಿತ ಸಾಲ. ಗ್ಯಾರಂಟಿ 10 ಶಿಕ್ಷಣಕ್ಕೆ 20 ಲಕ್ಷ ರೂಪಾಯಿವರೆಗೂ ಕೂಡ ಬಡ್ಡಿ ರಹಿತ ಸಾಲವನ್ನ ನೀಡಲಾಗುತ್ತೆ. ತಮಿಳುನಾಡು ಸಿಎಂ ಪಟ್ಟಕ್ಕೇರಿದ ವಿಜಯ್ಗೆ ಇದೀಗ ಸಂಕಷ್ಟ. ಗ್ಯಾರಂಟಿ ಮೇಲೆ ಗ್ಯಾರಂಟಿ ಘೋಷಿಸಿರುವಂತಹ ವಿಜಯ್ 6 ಪ್ರಮುಖ ಘೋಷಣೆ ಮಾಡಿದ್ದಾರೆ ದಳಪತಿ. ಕಂಟಿನ್ಯೂಸ್ ಆಗಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿರುವಂಥದ್ದು. ಹೆಚ್ಚು ಸ್ಥಾನ ಗೆದ್ರೂ ಕೂಡ ವಿಜಯ್ಗೆ ಸಾಲು ಸಾಲು ಸವಾಲುಗಳಿದೆ. ಮತ್ತೊಂದು ಕಡೆ ಪ್ರಣಾಳಿಕೆಯಲ್ಲಿ ನೀಡಿದಂತಹ ಭರವಸೆಯನ್ನ ಈಡೇರಿಸುವುದು ಕಷ್ಟ ಸಾಧ್ಯ. 10 ಗ್ಯಾರಂಟಿ ಈಡೇರಿಸೋಕೆ 1 ಲಕ್ಷ ಕೋಟಿ ಬೇಕಾಗತ್ತೆ. ಸೊ ತಮಿಳುನಾಡಿನದ್ದು ಕೇವಲ 3,30,000 ಕೋಟಿ ಬಜೆಟ್ ಅಷ್ಟೇ. ಸೊ ಬಜೆಟ್ನ 1/3 ಹಣ ಗ್ಯಾರಂಟಿಗೆ ಬೇಕಾಗತ್ತೆ. ಗ್ಯಾರಂಟಿ ಹಣ ಹೊಂದಿಸೋದಕ್ಕೆ ಸಾಲವನ್ನ ಮಾಡಲೇಬೇಕು. ಸೊ ಕರ್ನಾಟಕ ಬಜೆಟ್ ಗಾತ್ರ 4.48 ಲಕ್ಷ ಕೋಟಿ ರೂಪಾಯಿ. ಕರ್ನಾಟಕ ಸರ್ಕಾರ ಗ್ಯಾರಂಟಿಗೆ 60,000 ಕೋಟಿ ಬೇಕು. ಸೊ ಶ್ರೀಮಂತ ಕರ್ನಾಟಕವೇ ಗ್ಯಾರಂಟಿಗೆ ಹಣ ಹೊಂದಿಸೋದಕ್ಕೆ ಹೆಣಗಾಡ್ತಾ ಇದೆ. ಇಂಥದ್ರಲ್ಲಿ ಇದು ಕಷ್ಟ ಸಾಧ್ಯ. ಸಾಲದ ಹೊರೆಯನ್ನ ಹೊರಲೇಬೇಕು ವಿಜಯ್. ಹೆಚ್ಚು ಸ್ಥಾನ ಗೆದ್ರೂ ಕೂಡ ವಿಜಯ್ಗೆ ಸಾಲು ಸಾಲು ಸಂಕಷ್ಟ, ಸವಾಲುಗಳು. ಪ್ರಣಾಳಿಕೆಯಲ್ಲಿ ನೀಡಿದಂತಹ ಭರವಸೆ ಈಡೇರಿಸೋದು ಕಷ್ಟ ಸಾಧ್ಯ ಅಂತ ಹೇಳಲಾಗ್ತಾ ಇದೆ. ಬಿಕಾಸ್ 10 ಗ್ಯಾರಂಟಿಯನ್ನ ಈಡೇರಿಸೋದಕ್ಕೆ 1 ಲಕ್ಷ ಕೋಟಿ ಬೇಕಾಗತ್ತೆ. ತಮಿಳುನಾಡಿನದ್ದು ಕೇವಲ 3,30,000 ಕೋಟಿ ಬಜೆಟ್ ಇರೋದು. ಸೊ ಬಜೆಟ್ನ 1/3 ಹಣ ಗ್ಯಾರಂಟಿಗೆ ಬೇಕಾಗತ್ತೆ. ಸೊ ಗ್ಯಾರಂಟಿಗೆ ಹಣ ಹೊಂದಿಸೋದಕ್ಕೆ ಸಾಲವನ್ನ ಮಾಡಲೇಬೇಕಾಗತ್ತೆ. ಕರ್ನಾಟಕದ ಬಜೆಟ್ ಗಾತ್ರ 4.48 ಲಕ್ಷ ಕೋಟಿ ರೂಪಾಯಿ ಇದೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿಗೆ 60,000 ಕೋಟಿ ಬೇಕೇ ಬೇಕು. ಶ್ರೀಮಂತ ಕರ್ನಾಟಕವೇ ಗ್ಯಾರಂಟಿ ಹಣ ಹೊಂದಿಸೋದಕ್ಕೆ ಹೆಣಗಾಡ್ತಾ ಇದೆ. ಇಂಥದ್ರಲ್ಲಿ ಇಲ್ಲಿ ಹೇಗೆ ಸಾಧ್ಯವಾಗುತ್ತೆ? ಕಷ್ಟ ಸಾಧ್ಯ ಅಂತ ಅಂದಾಜಿಸಲಾಗ್ತಾ ಇದೆ. ಸಾಲು ಸಾಲು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಇದೀಗ ವಿಜಯ್ ಮತ್ತೆ ಸಂಕಷ್ಟಕ್ಕೆ ಸಿಲ್ಕೊಳ್ತಾರಾ? 6 ಪ್ರಮುಖ ಗ್ಯಾರಂಟಿಗಳನ್ನ ಘೋಷಿಸಿರುವಂಥದ್ದು ವಿಜಯ್. $3,30,000 ಕೋಟಿ ಬಜೆಟ್ ಅಷ್ಟೇ ಇರುತ್ತೆ ತಮಿಳುನಾಡಿದು. ಸೊ ಇದರಲ್ಲಿ 1/3 ಹಣ ಗ್ಯಾರಂಟಿಗೆ ಬೇಕಾಗತ್ತೆ. ಸೊ ಹಾಗಾಗಿ ಸಾಲ ಮಾಡಬೇಕಾದಂತಹ ಅನಿವಾರ್ಯತೆ ಎದುರಾಗಬಹುದು ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಸೊ ಹೇಗೆ ನಿಭಾಯಿಸ್ತಾರೆ ಅನ್ನುವಂತಹ ಕುತೂಹಲ ಒಂದು ಕಡೆ. ಸಾಲದ ಹೊರೆಯನ್ನ ಹೊರಬೇಕಾಗತ್ತಾ? ಅನಿವಾರ್ಯತೆ ಇದ್ದೇ ಇದೆ. ಮತ್ತೊಂದು ಕಡೆ ಸೊ ಕಷ್ಟ ಸಾಧ್ಯ ಅಂತ ಕೂಡ ಹೇಳಲಾಗ್ತಾ ಇದೆ. ಗ್ಯಾರಂಟಿಗಳನ್ನ ಕೈ ಬಿಡೋ ಹಾಗೂ ಇಲ್ಲ. 6 ಪ್ರಮುಖ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ.